ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಹೇಗಿದ್ದೀರಾ ಎಲ್ಲರೂ ಹುಷಾರಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೇನೆ. ಈಗ ಟೈಮ್ 7 ಆಗ್ತಾ ಉಂಟು. ನೋಡ್ಬೋದು ನೀವು ಯಾವ ರೀತಿಯಲ್ಲಿ ಮಿಸ್ಟ್ ಕವರ್ ಆಗಿದೆ ಅಂತ ಹೇಳಿ. ಸ್ವಲ್ಪ ಹೊತ್ತು ಮುಂಚೆ ಕತ್ತಲಿತ್ತು, ಬಟ್ ಈಗ ಸ್ವಲ್ಪ ಬೆಳಕು ಬರ್ತಾ ಇದ್ದ ಹಾಗೆಯೇ ಫುಲ್ ಮಿಸ್ಟ್ ಕವರ್ ಆಗಿದೆ. ತುಂಬ ಕೂಲ್ ಆಗಿದ್ದಂಥ ಒಂದು ವೆದರ್. ಈಗ ಸ್ವಲ್ಪ ಲೇಟ್ ಎದ್ದದ್ದು ನಾನು, ಯಾಕೆಂತ ಹೇಳಿದರೆ ನಿನ್ನೆ ನೈಟೇ ನಾನು ಕಡುಬನ್ನು ಮಾಡಿಟ್ಟಿದ್ದೆ. ಒಂದು ಕಡುಬು ಸ್ವಲ್ಪ ವಿಯರ್ಡ್ ಕಾಣ್ಬೋದು, ಅದು ಚಿಕ್ಕ ಮಗುವಿಗೆ ಅಂತ ಹೇಳಿ ಮಾಡಿರುವಂಥದ್ದು. ಇವತ್ತು ಸಿಯೋನ್ಗೆ ಜಾಸ್ತಿ ಎಫರ್ಟ್ ಹಾಕಿ ಟಿಫಿನ್ ರೆಡಿ ಮಾಡೋದು ಬೇಡ ಅಂತ ಹೇಳಿ ಇವತ್ತು ಕಡುಬನ್ನೇ ಕೊಡ್ತೇನೆ ಅಂತ ಹೇಳಿ ಡಿಸೈಡ್ ಮಾಡಿದ್ದೇನೆ. ಹಾಗೆ ಹೇಗಿದ್ದರೂ ಕಡುಬಿತ್ತಲ್ವ, ಬಿಸಿ ಬಿಸಿ ಅದನ್ನೇ ಕಟ್ ಮಾಡಿ ಕೊಡ್ತಾ ಇದ್ದೇನೆ. ಅದರ ಜೊತೆಗೆ ಸ್ವಲ್ಪ ಕರಿ ಮತ್ತು ಸ್ವಲ್ಪ ಫ್ರೂಟ್ಸ್, ಕುಕುಂಬರ್ ಎರಡನ್ನು ಕೂಡ ಕೊಡುವ ಅಂತ ಹೇಳಿ ಟಿಫಿನನ್ನೆಲ್ಲ ರೆಡಿ ಮಾಡಿದ್ದೇನೆ. ವಾಟರ್ ಮೆಲನ್ ಮತ್ತು ಆರೆಂಜನ್ನು ಇವತ್ತು ಸ್ನ್ಯಾಕ್ಸಿಗೆ ಅಂತ ಹೇಳಿ ಕೂಡ ಕೊಟ್ಟಿದ್ದೇನೆ. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ ಆದರೆ ವೆಲ್ಕಮ್ ಟು ಮೈ ಚಾನಲ್, ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆದರೆ ಈಗನೇ ಒಂದು ಲೈಕ್ ಮಾಡಿ ಆಯಿತಾ. ಹಾಗೂ ನಿಮಗೆ ಮಿನಿ ವ್ಲಾಗ್ಸ್ ಇಷ್ಟನಾ ಅಥವಾ ಲಾಂಗ್ ವೀಡಿಯೋಸ್ ಇಷ್ಟನಾ ಅಂತ ಹೇಳಿ ಕೂಡ ಕಾಮೆಂಟ್ ಮಾಡಿ. ಕಡುಬು ನಾನು 2-3 ರೀತಿಯಲ್ಲಿ ಕೊಡಲಿಕ್ಕೆ ಟ್ರೈ ಮಾಡಿದೆ. ಅವನಿಗೆ ಒಂದೇ ಒಂದು ಪೀಸ್ ತಿನ್ನಲಿಲ್ಲ. ಹಾಗೆ ನಾನು ಒಂದು ಚಿಕ್ಕ ತುಂಡು ವಾಟರ್ ಮೆಲನ್ ಕೊಟ್ಟಿದ್ದೇನೆ, ಹಸಿವಾದಾಗ ತಿಂತಾನೆ ಅಂತ ಹೇಳಿ. ಮತ್ತು ಟಿಫಿನಿಗೆ ಅವನು ಸಾರಲ್ಲಿ ಎಲ್ಲಾದರೂ ತಿನ್ನದಿದ್ರೆ ಅಂತ ಹೇಳಿ ಸ್ವಲ್ಪ ಚಾಕ್ಲೇಟ್ ಸ್ಪ್ರೆಡ್ ಕೂಡ ಹಾಕಿ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ ಕಡುಬಿನೊಟ್ಟಿಗೆ. ಬಟ್ ಅವನು ಮನೆಯಲ್ಲಿ ಇಲ್ಲಿ ಬೆಳಿಗ್ಗೆನೇ ತಿನ್ನಲಿಲ್ಲ. ಇನ್ನು ಸ್ಕೂಲಲ್ಲಿ ಹೋಗಿ ಉಪವಾಸ ಇರೋದು ಬೇಡ ಅಂತ ಹೇಳಿ ಈಗ 8-10 ಆಗ್ತಾ ಉಂಟು ಟೈಮ್. ಆಗ ಬೇಗನೆ ಅನ್ನವನ್ನು ಬಿಸಿ ಮಾಡಿ ಫ್ಯಾನ್ ಹಾಕಿ ತಣ್ಣಗೆ ಮಾಡಿ ಈಗ ಟಿಫಿನಿಗೆ ಹಾಕಿ ಕೊಡ್ತಾ ಇದ್ದೇನೆ, ಸ್ವಲ್ಪ ಗಂಜಿ ರೀತಿಯಲ್ಲಿ. ಅವನಿಗೆ ಮಧ್ಯಾಹ್ನಕ್ಕೆ ಅವನು ಏನಿದ್ರು ಪ್ರಿಫರ್ ಮಾಡುವಂಥದ್ದು ಅನ್ನ ಮಾತ್ರ. ಖಾಲಿ ಅನ್ನ ಕೊಟ್ಟರೆ ಸಹ ತಿಂದು ಬರ್ತಾನೆ. ಹಾಗೆ ಹೇಗಿದ್ದರೂ ತಾಯಿ ಮನಸ್ಸು ಹಾಗೆ ಅಲ್ವ ನನಗೆ, ಅಂದರೆ ಎಲ್ಲಿಯಾದರೂ ಉಪವಾಸ ಇದ್ದರೆ ಅಂತ ಹೇಳಿ ಪಾಪ ಅನ್ನಿಸ್ತು. ಹಾಗೆ ನಾನೀಗ 8:10 ನೋಡಿ ಟೈಮ್, ಇನ್ನು 10 ಮಿನಿಟ್ಸ್ ಇರುವಂಥದ್ದು. 8:20ಗೆ ರಿಕ್ಷಾ ಬರ್ತದೆ. ಸೊ ಹಾಗೆ ಬೇಗ ಹೊರಡಿಸ್ತಾ ಇದ್ದೇನೆ ಅವನನ್ನು. ಈಗಂತೂ ಸಿಯೋನ್ನ ಕ್ಲಾಸ್ ಹೇಗೆ ಪರ್ಮನೆಂಟ್ ಆಗಿಬಿಟ್ಟಿದ್ದಾನೆ. ಟೀಚರ್ ಕೂಡ ಹೇಳಿದ್ದಾರೆ, ಅಂದರೆ ಪರವಾಗಿಲ್ಲ ಅಂತ ಹೇಳಿ. ಅಲ್ಲಿಯಾದರೆ ಈಗ ಅವನು ಅಳ್ತಾ ಇಲ್ಲ ಅಲ್ಲ, ಹಾಗೆ ನೋಡಿ ಎಷ್ಟು ಹ್ಯಾಪಿಯಾಗಿ ಹೊರಟಿದ್ದಾನೆ. ಟೀಚರಿಗೆ ಅಂತ ಹೇಳಿ ಒಂದು ಫ್ಲವರನ್ನು ಕೂಡ ಇಟ್ಕೊಂಡಿದ್ದಾನೆ, ಥ್ಯಾಂಕ್ ಯು ಹೇಳ್ತಾನೆ ಅಂತೆ. ಸೊ ಇವತ್ತು ಅವನೇ ಹೋಗಿದ್ದಾನೆ ರಿಕ್ಷಾದವರೆಗೆ. ತುಂಬ ಖುಷಿಯಲ್ಲಿ ಹೋಗ್ತಾ ಇದ್ದಾನೆ. ಇನ್ನು ಇದೇ ರೀತಿಯಲ್ಲಿ ಖುಷಿಯಲ್ಲಿ ಹೋದರೆ ಸಾಕು ಅಂತ ಹೇಳಿ ನನಗೆ ಅದೊಂದೇ ಸಮಾಧಾನ. ಈಗ ಇವತ್ತು ಕೆಲಸಕ್ಕೆ ಕೂಡ ಬರ್ತಾರೆ, ಅಡಿಕೆ ತೆಗಿತಾ ಇದ್ದಾರೆ ಮತ್ತು ಅಡಿಕೆ ಹೆಕ್ಕಲಿಕ್ಕೆ ಕೂಡ ಬರ್ತಾರೆ. ಹಾಗೆ ಮಾವ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದಾರೆ, ಬಾಲ್ದಿ ಎಲ್ಲ ತೆಗೆದಿಟ್ಟು. ಇಲ್ಲಿ ಅಡುಗೆದು ಕೂಡ ರೆಡಿ ಆಗ್ತಾ ಉಂಟು, ಬಸಳೆ ಸೊಪ್ಪಿನ ಸಾರು ಮಾಡಲಿಕ್ಕೆ ಇವತ್ತು. ಸಿಯೋನ್ ಹೋದ ಕೂಡಲೇ ಮಗು ಕೂಡ ಎದ್ದಿದ್ದಾನೆ ಇಲ್ಲಿ. ಅವನಿಗೆ ಕೂಡ ಈಗ ವಿಯರ್ಡ್ ಕಡುಬನ್ನು ಕಟ್ ಮಾಡಿ ಹಾಕಿ ಕೊಡ್ತಾ ಇದ್ದೇನೆ. ಇಷ್ಟೇ ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.